Hi, hello, welcome back to my channel. ಇವತ್ತು ನಮ್ಮ ಮನೇಲಿ ದೀಪಾವಳಿ ಹಬ್ಬ. ಸೊ ದೀಪಾವಳಿ ಹಬ್ಬದ ಪ್ರಯುಕ್ತ ನಾವೆಲ್ಲ ಸೆಲೆಬ್ರೇಷನ್ ಹಿಂಗೆ ಮಾಡ್ತಾಯಿದ್ದೀವಿ, ಯಾವ್ಯಾವ ರೀತಿಲಿ ಮಾಡ್ತಾಯಿದ್ದೀವಿ ಅಂತೆಲ್ಲ ತೋರಿಸ್ತೀನಿ ಬನ್ನಿ. ಇವಾಗ ಬೆಳಗ್ಗೆಯಿಂದನೇ ಎಲ್ಲ ಶುರುವಾಗಿತ್ತು. ಈಗ ಜಸ್ಟ್ ಸ್ನಾನ ಮಾಡಿಬಿಟ್ಟು ಬೆಳಗ್ಗೆ ಅಡುಗೆ ಪ್ರಿಪ್ರೇಷನ್ಸ್ ಎಲ್ಲ ಸ್ವಲ್ಪ ಮಾಡಿಬಿಟ್ಟು ಒಂದಷ್ಟು ಪೂಜೆಗಳಿಗೆ ರೆಡಿ ಮಾಡಿಟ್ಟಿದ್ದೀವಿ. ಈಗ ಸಂಜೆ ಅಜ್ಜ ಅಜ್ಜಿನ ಕೂರಿಸಿ, ಅಂದರೆ ನಮ್ಮ ಹಿರಿಯರನ್ನ ನಾವು ಪೂಜಿಸ್ತೀವಲ್ವ ಈ ದೀಪಾವಳಿ ದಿನ. ಎಲ್ಲರೂ ಒಂದೊಂದು ಹಬ್ಬದ ದಿನ ಗುರು ಹಿರಿಯರನ್ನ ಪೂಜಿಸ್ತಾರೆ, ಆದರೆ ನಾವು ದೀಪಾವಳಿ ದಿನ ಪೂಜಿಸ್ತೀವಿ. ಸೊ ಅಷ್ಟರೊಳಗೆ ಏನೇನು ಬೇಕೋ ಎಲ್ಲ ಪ್ರಿಪರೇಷನ್ ಆಗಬೇಕು. ಅಡುಗೆ ಪ್ರಿಪರೇಷನ್ ಆಗಿದೆ, ಹೋಳಿಗೆ ಮಾಡೋದಂತೆ ಬಾಕಿ ಇರೋದು. ಬನ್ನಿ ನೋಡೋಣ ಏನೇನು ಅಮ್ಮ ಸ್ವಲ್ಪ ಮಾಡ್ತಾಯಿದ್ದಾರೆ, ಏನೇನು ಮಾಡ್ತಾಯಿದ್ದಾರೆ ಅಂತ ನೋಡೋಣ ಬನ್ನಿ. ನೋಡಿ ಇಲ್ಲಿ ನಮ್ಮಮ್ಮ ಹೇಗೆ ಬುಟ್ಟಿಗೆಲ್ಲ ಅಲಂಕಾರ ಮಾಡಿ ಹಟ್ಟಿ ಹಾಕಿ ಲಕ್ಷ್ಮಿಯನ್ನು ಬರೋ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಿದ್ದಾಳೆ. ಯಾಕಂದರೆ ಸಂಜೆ ನಮ್ಮದು ಲಕ್ಷ್ಮೀ ಪೂಜೆ ಕೂಡ ಇರುತ್ತೆ. ಲಕ್ಷ್ಮೀ ಪೂಜೆ ಮತ್ತು ಹಿರಿಯರ ಪೂಜೆ ಎರಡೂ ನಾವು ಜೊತೆಗೆ ಮಾಡೋದ್ರಿಂದ ಸೊ ಸಂಜೆ ಈಗೆಲ್ಲ ಪ್ರಿಪರೇಷನ್ ನಡೀತಾ ಇದೆ. ಅಲ್ಲಿ ಆರ್ಯನ್ ಕೂಡ ಅವನಿಗೆ ಆದಷ್ಟು ಸಹಾಯನ ಮಾಡ್ತಾ ಇದ್ದಾನೆ ನಮ್ಮಮ್ಮಂಗೆ. ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಬ್ಯಾನಪ್ಪ ಅಂತ ಸಗಣಿಯಿಂದ ಮಾಡುವಂಥದ್ದು. ಇದಕ್ಕೂ ಕೂಡ ನಾವು ಪೂಜೆ ಮಾಡ್ತೀವಿ, ಅಂದರೆ ನಾವು ಗಣೇಶನ ಅದರಲ್ಲಿ ನೋಡ್ತೀವಿ. ನಂತರ ಇಲ್ಲೆಲ್ಲ ರಂಗೋಲಿ ಬೆಳಗ್ಗೆನೇ ಹಾಕಿದ್ದೆ. ರೀತಿಯಾಗಿ ಮನೆ ಬಾಗಿಲು ರೆಡಿಯಾಗಿದೆ. ಏನೇ ಪೂಜೆ ಮಾಡೋಕ್ಕೆ ಮುಂಚೆ ಮನೆ ಬಾಗಿಲು ಈ ರೀತಿ ರೆಡಿಯಾಗಿದ್ರೇ ತುಂಬ ಬ್ಯೂಟಿಫುಲ್ ಕಾಣುತ್ತೆ. ಎಂಟ್ರೆನ್ಸೇ ತುಂಬ ಚೆನ್ನಾಗಿರಬೇಕು, ಏನಂತೀರಾ? ಇಲ್ಲಿ ನೋಡ್ತಾ ಇರ್ಬೋದು ದೇವ್ರ ಕೋಣೆನ ಯಾವ ರೀತಿ ಅಲಂಕಾರ ಮಾಡಿದ್ದೀವಿ ಅಂತ. ಇಲ್ಲಿ ನಾವು ಹಿರಿಯರನ್ನ ಕೂರಿಸಿದ್ವಿ, ಹಾಗೆ ಲಕ್ಷ್ಮಿನೂ ಕೂಡ ಕೂರಿಸಿದ್ವಿ. ಈ ರೀತಿಯಾಗಿ ನಾವು ಅಲಂಕಾರವನ್ನು ಮಾಡಿರುವಂಥದ್ದು ತುಂಬ ಸುಂದರವಾಗಿ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಒಂದು ದೀಪದಿಂದ ಅನಂತ ದೀಪಗಳನ್ನು ಬೆಳಗಿಸಬಹುದು. ಒಂದು ಜೀವ ನೂರಾರು ಜೀವಗಳನ್ನು ಪೊರೆಯಬಹುದು. ಮನೆ ಮನೆಯ ಮುಂದೆ ಹಣತೆಗಳು ಬೆಳಗುತ್ತಾ ಕತ್ತಲನ್ನು ತೊಡೆಯುವ ಕ್ರಿಯೆಯಲ್ಲಿ ತೊಡಗಿರುವುದನ್ನು ನೋಡುವುದೇ ಒಂದು ಹಬ್ಬ. ಅಜ್ಞಾನದ ಅಂಧಕಾರವನ್ನು ತೊಡೆದು ಜ್ಞಾನದ ಬೆಳಕನ್ನು ಹಬ್ಬಿಸುವ ಕ್ರಿಯೆಯೂ ಹಬ್ಬವೇ. ಈ ಸಲದ ದೀಪಾವಳಿ ಎಲ್ಲರ ಬದುಕಿನ ಕತ್ತಲನ್ನು ಹೊಡೆದು ಹಾಕಿ ಬೆಳಗಲಿ.